ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವೀಕೆಂಡು, ಜಸ್ಟು ಒಂದು ರೈಡ್ ಹೋಗೋಣ ಅಂದ್ಬಿಟ್ಟು ನಾನು ಸೋಲೋ ಬಂದಿದ್ದೀನಿ ಆಚೆ. ಮೊದಲೇ ಗ್ಲೌಸ್ ಬಿದ್ದೋಗ್ಬಿಡ್ತು ಗುರು. ಹಾಯ್, I hope the view is right. ಸೊ ಬೆಳಿಗ್ಗೆ ಒಂದು ಸಾಂಗ್ ಕೇಳಿದೆ, ಕನ್ನಡ ಸಾಂಗು. ಮೈಂಡಲ್ಲಿ ಅದೇ ಇದೆ. ಯಾವ ಸಾಂಗಪ್ಪ ಅಂದರೆ ರಾವಣ ಸೀತೆ ಅಂತದ ಹೂವಲ್ಲಿ ಮಾಡಿ ಫ್ಲೈಟಲ್ಲಿ ಕಾರಣ ಸಿಸ್ಟರ್ ಸೆಂಟಿಮೆಂಟು ಅಂದು ಹೆಣ್ಣು ಅಂದರೆ ದೇವರ ಅವತಾರ, ಅಂದು ಹೆಣ್ಣು ಅಂದರೆ ಒಂಥರ ವ್ಯಾಪಾರ, ಅಂದು ಮಣ್ಣು ಅಂದರೆ ತಾಯಿಗಿನ್ನ ಗ್ರೇಟು, ಇಂದು ಮಣ್ಣು ಅಂದರೆ ಸೈಟು ಫೈಟು. ಏನಾದ್ರು ಲಿರಿಕ್ಸ್ ತಪ್ಪಿದ್ರೆ ಕ್ಷಮಿಸಿ, ಗೊತ್ತಿರೋಷ್ಟು ಲಿರಿಕ್ಸ್ ಹಾಡಿದೆ. ಈಗ ನಾನು ಎಲ್ಲಿದ್ದೀನಿ ಅಂದರೆ ಮಾಕ್ಲಿ ದುರ್ಗ ಹೋಗೋ ರೂಟಲ್ಲಿದ್ದೀನಿ. ಇಲ್ಲಿಂದ ಘಾಟಿ ಸುಬ್ರಹ್ಮಣ್ಯ ಹೋಗೋಕ್ಕೆ ರೈಟ್ ತಗೊಳ್ಬೇಕು. ಈ ರೂಟ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಆ ಕಡೆಯಿಂದ ಬಂದರೆ 50 ರೂಪೀಸ್ ಪಾರ್ಕಿಂಗ್ ಅಂದ್ಬಿಟ್ಟು ಫ್ರೀ ಪಾರ್ಕಿಂಗ್ ಇದ್ರೂ ಸಹ ಪಾರ್ಕಿಂಗು ಸ್ಕ್ಯಾಮ್ ಮಾಡ್ತಾರೆ. ಈ ಕಡೆ ಆದರೆ ಯಾರೂ ಇರಲ್ಲ, ಟ್ರಾಫಿಕ್ಕು ಇರಲ್ಲ, ಈಸಿಯಾಗಿ ಬರ್ಬೋದು. ಸಿನಿಕ್ಕಾಗಿದೆ ರೂಟು. ಒಳ್ಳೆ ವ್ಯೂ ಇದೆ. ಜಾಸ್ತಿ ಕರ್ವ್ಸ್ ಏನಿಲ್ಲ, ಬಟ್ ಆಗಾಗ ವೀಕೆಂಡ್ ಬರೋದಕ್ಕೆ ಚೆನ್ನಾಗಿದೆ. ಮಳೆ ಬರೋ ಹಾಗಿದೆ. ನಾನೀಗ ಆ್ಯಕ್ಚುಲಿ DJI Action 6 ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ದೀನಿ. ಎಕ್ಸ್ಪೋಜರ್ ಆಟೋ ಇಟ್ಟಿದ್ದೀನಿ. 2.7K ರೆಕಾರ್ಡಿಂಗ್, ಅಲ್ಟ್ರಾ ವೈಡ್. ಫಸ್ಟ್ ಟೈಮ್ ಅಲ್ಟ್ರಾ ವೈಡಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಫೂಟೇಜ್ ನೋಡಬೇಕು. ಸೊ ನಾನು Action 6 ಕ್ಯಾಮ್ರಾ ಏನಕ್ಕೆ ತೊಗೊಂಡೆ ಅಂದರೆ, ನೋಡಿ ಅವರು ಗಾಡಿ ಆಫ್ ಮಾಡ್ಕೊಂಡು ಪೆಟ್ರೋಲ್ ಸೇವ್ ಮಾಡೋದಕ್ಕೆ ಡೌನ್ ಅಂದ್ಬಿಟ್ಟು ಹ್ಯಾಕ್ ಯೂಸ್ ಮಾಡ್ತಾರೆ. ಎಲ್ಲ ಟೆಕ್ನಾಲಜಿ ನಮ್ಮ ಇಂಡಿಯಾದಲ್ಲೇ ಈ ಥರ ಸೂಪರ್. ನಾನು Action 6 ಕ್ಯಾಮ್ರಾ ಏನಕ್ಕೆ ತೊಗೊಂಡೆ ಅಂದರೆ, ಲೈಫ್ನ ಒಂದು ಡಾಕ್ಯುಮೆಂಟ್ ಮಾಡಿಕೊಂಡು ಒಳ್ಳೊಳ್ಳೆ ಸೀನಿಕ್ ಡ್ರೈವ್ಸ್ನ ಕ್ಯಾಪ್ಚರ್ ಮಾಡಿ ಯೂಟ್ಯೂಬ್ಗೆ ಹಾಕೋಣ ಅಂತ. ಈಗ ಹೆಂಗೂ ಎಲ್ಲ AI ಕಾಲ, ಎಲ್ಲರ ಕೈಯಲ್ಲೂ ಮೊಬೈಲು. ದಿನಕ್ಕೆ ಏನಿಲ್ಲ ಅಂದರೂ ಒಂದು 2-3 ಅವರ್ಸ್ ರೀಲ್ಸ್ ಸ್ಕ್ರಾಲ್ ಮಾಡೋದ್ರಲ್ಲೇ ಹೋಗುತ್ತೆ. ಸೊ ವೈ ನಾಟ್ ನಮ್ಮದೇ ಒಂದು ವಿಡಿಯೋ ರೀಲ್ ಮಾಡಿ ಹಾಕಬಾರ್ದು ಅಂದ್ಬಿಟ್ಟು ನಾನು ಇದು ಸ್ಟಾರ್ಟ್ ಮಾಡಿರೋದು. ತುಂಬ ಜನಕ್ಕೆ ಇರುತ್ತೆ ಯೂಟ್ಯೂಬ್ ಚಾನಲ್ ನಾವು ಸ್ಟಾರ್ಟ್ ಮಾಡ್ಬೋದು ಹಾಗೆ ಹೀಗೆ ಅಂತ. ಕೆಲವು ಸಲ ಏನು ಅಂದ್ಕೊತಾರೆ, ಏನು ಕಂಟೆಂಟ್ ಹಾಕೋದು, ಏನು ಮಾಡೋದು ಅಂದ್ಬಿಟ್ಟು ನಾವು ಏನು ಮಾಡೋದೇ ಇಲ್ಲ. ನನಗೂ ಗೊತ್ತಿಲ್ಲ ಸೆಟ್ಟಿಂಗ್ಸು ಅವೆಲ್ಲ ಯಾವುದು ಮ್ಯಾಟ್ರ್ ಆಗೋಲ್ಲ ಯೂಟ್ಯೂಬಲ್ಲಿ. ಹ್ಯಾಶ್ಟ್ಯಾಗ್ಸು ಎಲ್ಲ ಒಳ್ಳೆ ಕಂಟೆಂಟ್ ಏನಿದೆಯೋ ವೀಡಿಯೋ ನಿಮ್ಮ ನ್ಯಾಚುರಲ್ ಹಾಕಿ. ಯಾರೂ ನೋಡಿಲ್ಲ ಅಂದ್ರೂ ನೀವೇ ಒಂದು ದಿನಕ್ಕೆ 5 ಸಲ ಆದರೂ ನೋಡ್ತೀರಾ. ಚೆನ್ನಾಗಿ ಅನಿಸುತ್ತೆ. ಮಳೆ ಬರುವಾಗಿದೆ.
ಚೆನ್ನಾಗಿ ಕಾಣುತ್ತೆ ಬೆಟ್ಟ. ಅದೇ ಮಾಕ್ಲಿ ದುರ್ಗ. ಲೆಫ್ಟ್ ಸೈಡಲ್ಲಿ ಕಾಣ್ತಿದೆಯಲ್ಲ ಅದೇ ಮಾಕ್ಲಿ ದುರ್ಗ. ಒಳ್ಳೆ ಘಾಟ್ ಸೆಕ್ಷನ್ ಫೀಲ್ಸ್ ಕೊಡುತ್ತೆ ಇದು ನಿಮ್ಮ ಗೂಗಲ್ ಮ್ಯಾಪಲ್ಲಿ ಸಿಗಲ್ಲ ಆ್ಯಕ್ಚುಲಿ. ಆ ಕಡೆಯಿಂದ ತೋರಿಸುತ್ತೆ. ನೀವು ದೊಡ್ಡಬಳ್ಳಾಪುರದಿಂದ ರೈಟ್ ಘಾಟಿದು ಆರ್ಚ್ ಬಂದಾಗ ತೊಗೊಳ್ದಿರ ಸ್ಟ್ರೈಟ್ ಮಾಕ್ಲಿ ದುರ್ಗಕ್ಕೆ ಬಂದು ಲೆಫ್ಟ್ ತೊಗೊಂಡ್ರೆ ಈ ರೂಟ್ ಸಿಗುತ್ತೆ. ಯಾರು ನೀವು ಪಾರ್ಕಿಂಗು 50 ರೂಪೀಸ್ ಕೊಡಿ ಅಂತೆಲ್ಲ ಅಡ್ಡ ಹಾಕೋಕ್ಕೆ ಯಾರೂ ಇರೋಲ್ಲ, ಟ್ರಾಫಿಕ್ಕೂ ಇರೋಲ್ಲ. ಬೇಗನೂ ನೀವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೋದು. ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಓಡಿಸಿ ಆ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲಿ ಬೇಜಾರಾಗ್ಬಿಟ್ಟಿರುತ್ತೆ. ಒಂದ್ಸಲ ಹಿಂಗೆ ಡ್ರೈವ್ ಮಾಡೋಂಗಿಲ್ಲ, ಥ್ರಾಟಲ್ಲು ಹಂಗೆ ಇನ್ನೊಂದು ಸಿಗ್ನಲ್ ಸಿಕ್ಕಾಕೊಳ್ತೀವಿ. ಇಂಥ ಕಡೆ ರೈಡ್ ಬಂದರೆ ಒಳ್ಳೆ ಫೀಲಿಂಗ್ ಇರುತ್ತೆ. ಇದೇ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಶ್ರೀ ಕ್ಷೇತ್ರ. ಇದು ಸ್ನೇಕ್ ಇದೆಯಲ್ಲ ಅದರಲ್ಲಿ ಹೆಡ್ಡು ಬಾಡಿ ಟೈಲ್ ಅಂತ ಇರುತ್ತೆ. ಸೊ ಅದರಲ್ಲಿ ಇದು ಒಂದು ಪಾರ್ಟು. ಹೆಡ್ ಬಂದು ಕುಕ್ಕೆ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡದ್ದು, ಬಾಡಿ ಬಂದು ಘಾಟಿ ಸುಬ್ರಹ್ಮಣ್ಯ. ಇದೇನೋ ಹೊಸದಾಗಿ ಗೇಟೆಲ್ಲ ಮಾಡಿಬಿಟ್ಟಿದ್ದಾರಪ್ಪ. ಆಮೇಲೆ ಟೇಲ್ ಬಂದು ಪಾವಗಡ ಅಲ್ಲಿ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಇದೆಲ್ಲ ಸ್ನೇಕ್ ಬಾಡಿ ಕಂಪ್ಲೀಟ್ ಆಗುತ್ತೆ. ಇಲ್ಲೆಲ್ಲ ರಾಹು ಕೇತು ಶಾಂತಿ ಪೂಜೆಗೆ ಕುಕ್ಕೆಗೆ ಹೋಗ್ತಾರಲ್ಲ ಅದೇ ಥರ ಇಲ್ಲೂ ಮಾಡಿಸ್ತಾರೆ. ಘಾಟಿ ಸುಬ್ರಹ್ಮಣ್ಯ ದೇವ್ರದ್ದೇನೋ ಮಾಡಿದ್ದಾರೆ. ವಿಶೇಷ ಅಲಂಕಾರ ಇದೆ. ನಿಮಗೆ ಗೋಪುರದ ವ್ಯೂ ತೋರಿಸ್ತೀನಿ. ಇಲ್ಲಿದ್ದ ನೋಡಿ ಗೋಪುರದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಈಗೆಲ್ಲ ಅಂಡರ್ ರಿನೋವೇಷನ್ ಆಗ್ತಿದೆ. ಇದನ್ನು ಕೂಡ ಮುಜರಾಯಿ ಇಲಾಖೆಗೆ ಹಾಕ್ಬಿಟ್ಟಿದ್ದಾರೆ. ಏನಕ್ಕಪ್ಪ ಹಾಕ್ತಾರೋ ಏನೋ ನಮ್ಮ ಹಿಂದೂ ದೇವಸ್ಥಾನಗಳೆಲ್ಲ ಅದರದ್ದೇ ಎಲ್ಲನೂ TTD ಥರ ತಿರುಪತಿ ಥರ ಅವ್ರವ್ರದ್ದೇ ಟ್ರಸ್ಟ್ ಮಾಡಿಬಿಟ್ಟು ಅಲ್ಲಿ ಬರೋ ರೆವಿನ್ಯೂನ ಆ ದೇವಸ್ಥಾನ ಅಭಿವೃದ್ಧಿಗೆ ಯೂಸ್ ಮಾಡಬೇಕು. ಅದು ಕರೆಕ್ಟು. ನಮ್ಮ ಸನಾತನ ಧರ್ಮ ಕೇಳೋರಿಲ್ಲ ಅನ್ನೋಂಗೆ ಆಗ್ತಾಯಿದೆ. ನೋಡಿದ್ರಲ್ಲ ಇದೇ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿಗೆ ನಾನು ವೀಕೆಂಡ್ಸು ಆಗಾಗ ಬಂದು ದರ್ಶನ ಮಾಡ್ತೀನಿ. ಈವ್ನಿಂಗ್ಸ್ ಹೊತ್ತು ಬಂದರೆ ನಿಮಗೆ ರಶ್ ಇರೋಲ್ಲ. 8 PM ಕ್ಲೋಸ್. ಓಕೆ, ಮತ್ತೆ ಸಿಗೋಣ.